शंकराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। ॐ सहना भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्ति। ಶ್ಲೋಕ ನಂಬರ್ 314 114. ಸಂಸಾರ ಬಂಧ ವಿಚ್ಛಿತ್ಯೈಃ ತದ್ವಯಂ ಪ್ರದಹೇದ್ಯತಿ ವಾಸನಾ ವೃದ್ಧಿರೇತಾಭ್ಯಾಂ ಚಿಂತಯಾ ಕ್ರಿಯಯಾ ಬಹಿಃ ತಾಭ್ಯಾಂ ಪ್ರವರ್ಧಮಾನಾ ಸಾ ಸೂತೆ ಸಂಸ್ಮೃತಿಮಾತ್ಮನಃ ತ್ರಯಾಣಾಂ ಚ ಕ್ಷಯೋಪಾಯಃ ಸರ್ವಾವಸ್ಥಾಸು ಸರ್ವದಾ ಸರ್ವತ್ರ ಸರ್ವತಃ ಸರ್ವಂ ಬ್ರಹ್ಮಮಾತ್ಮಾವಲೋಕನೈಃ ಸದ್ಭಾವವಾಸನಾ ದಾರ್ಢ್ಯಾತ್ ತತ್ರಯಂ ಲಯಂ ಅಶ್ನುತೆ. ಈ ಮೂರು ಶ್ಲೋಕಗಳು ನಾವೇನು ನಿನ್ನೆ ಮಾತನಾಡಿದೆವು ಅದೇ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂತೆ ಈ ಸಂಸಾರ ಅಂತಕ್ಕಂಥ ಸಂಸಾರ ಬಂಧ ವಿಚ್ಛಿತ್ಯೈಹಿ ಅಂತ. ಈ ಸಂಸಾರ ಅಂತಕ್ಕಂಥದ್ದು ವಿಚ್ಛೇದನ ಅಂದ್ರೆ ನಾಶ ಆಗ್ಬೇಕು ಅಂತಂದ್ರೆ ತದ್ವಯಂ ಪ್ರದಹೇದ್ಯತಿ ತದ್ವಯಂ ಅಂದ್ರೆ ಈ ಕರ್ಮ ಮತ್ತು ಕರ್ಮದ ಚಿಂತನೆ ಈ ಎರಡನ್ನ ಏನ್ ಮಾಡಬೇಕು ಅಂತಂದ್ರೆ ಇದನ್ನ ನಾಶ ಮಾಡಬೇಕು. ಯಾವಾಗ ಇದನ್ನ ನಾಶ ಮಾಡ್ತೀವಿ ಅವಾಗ ನಾವು ವಿಷಯ ವಾಸನಾ ವೃದ್ಧಿರೇತಾಭ್ಯಾಂ ಚಿಂತೆಯ ಕ್ರಿಯೆಯ ಬಹಿಹಿ. ಸೊ ಯಾವಾಗ ನೀವು ಹೊರಗಡೆದನ್ನ ನಾಶ ಮಾಡ್ತಾ ಹೋಗ್ತೀರಿ ಆಗ ಒಳಗಡೆ ಇರ್ತಕ್ಕಂತಹದ್ದು ಅದು ತನ್ನಿಂದ ತಾನೇ ನಾಶವಾಗುತ್ತೆ ಅಂತಾರ ಅವರು. ಇದರ ಅರ್ಥ ಏನಂತಂದ್ರೆ ನಾವು ಏನಾದರೂ ಯೋಚನೆ ಮಾಡಬಹುದು. ಯೋಚನೆ ಮಾಡಿರ್ತಕ್ಕಂತಹದ್ದನ್ನ ಕಾರ್ಯರೂಪಕ್ಕೆ ತಂದ್ವಿ ಅಂತಂದ್ರೆ ಅವಾಗ ಅದು ಕಂಪ್ಲೀಟ್ ಆಗುತ್ತೆ ಕರ್ಮ ಅಂತಕ್ಕಂಥದ್ದು. ಯಾವಾಗ ನಾವು ಕಾರ್ಯರೂಪಕ್ಕೆ ತರದೇ ಹೋದ್ವಿ ಅಂತಂದ್ರೆ ಅವಾಗ ಅದು ಬರೀ ಯೋಚನೆಯಾಗಿ ಉಳಿದಿರ್ತದೆ. ಯೋಚನೆ ಮತ್ತೆ ಮತ್ತೆ ಕಾಡ್ಬೋದು, ಬಟ್ ಅದನ್ನ ಕಾರ್ಯರೂಪಕ್ಕೆ ತರದೇ ಹೋದ್ವಿ ಅಂತಂದ್ರೆ ಅದು ನಮ್ಮ ಒಳಗಡೆಗೆ ಮನಸ್ಸಿನಲ್ಲಿ ಅದು ಸಮಸ್ಯೆಯನ್ನು ಉತ್ಪತ್ತಿ ಮಾಡುತ್ತೆ. ಬಿಟ್ರೆ ಹೊರಗಡೆಗೆ ಬಂದು ಅದು ಕಾರ್ಯರೂಪದಲ್ಲಿ ಬಂದು ಪುಣ್ಯ ಪಾಪದ ಫಲ ಆಗೋದಿಲ್ಲ ಅದು. ಹಾಗಾಗಿ ನಾವು ಏನೆಲ್ಲ ಯೋಚನೆಗಳು ಬರ್ತಾವೋ ಈ ಡಿಸೈರ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ಯೋಚನೆಗಳನ್ನ ಕೆಲವೊಂದನ್ನ ಏನ್ ಮಾಡಬೇಕು ಅಂತಂದ್ರೆ ಯಾವುದು ಮತ್ತೆ ಮತ್ತೆ ನಮ್ಮನ್ನ ಸುತ್ತುವಂತಹ ಯೋಚನೆಗಳು ಬರ್ತಾ ಇದ್ವು ಅಂತಂದ್ರೆ ಅಂತಹ ಕಾರ್ಯಗಳನ್ನ ನಿಲ್ಲಿಸೋದು ಕಲಿಬೇಕು. ಅದಕ್ಕೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಈ ಬ್ಯಾಡ್ ಹ್ಯಾಬಿಟ್ಸ್ ಇರ್ತಕ್ಕಂಥವ್ರಿಗೆ ಕೆಲವೊಂದು ಐಡಿಯಾಗಳನ್ನು ಕೊಡ್ತೀವಿ. ನೀ ಏನ್ ಮಾಡು ಅಂತಂದ್ರೆ ಇಲ್ಲ ನನಗೆ ರೆಗ್ಯುಲರ್ ಆಗಿ ಅದು ಇಲ್ಲದೆ ಇದ್ರೆ ನಡೆಯಂಗಲ್ಲ ಅಂತ ಹೇಳ್ತಿರ್ತಾನೆ. ಟೀ ಒಂದು ಕಾಫಿ ಕುಡಿಯೋದಂತ ಇಟ್ಕೊಳ್ಳಿ. ಅದಕ್ಕೆ ಏನ್ ಮಾಡಂದ್ರೆ ದಿನಕ್ಕೊಂದು 6 ಸಾರಿ ಕಾಫಿ ಕುಡಿತಿದ್ನ ಅಂತಂದ್ರೆ ಒಂದು 2 ಸಾರಿ ತಗೊಂಡ್ ಬಾ ಅಂತ ಹೇಳ್ಬೇಕು. ಬೆಳಗ್ಗೆ ಒಂದು ಸಾಯಂಕಾಲಕ್ಕೊಂದು ಕುಡಿಬೇಕು ಅಂತ ಮಾಡ್ಬೇಕು. ಅಂದ್ರೆ ಏನಾಯ್ತು ಅದ್ರ ಫೋರ್ಸಸ್ ಎಲ್ಲ ಮರ್ಜ್ ಆಗತ್ತೆ ಅದರಲ್ಲಿ. ಅವಾಗ ಉಳಿದದ್ದು 4 ಕಟ್ಟಾಗಿ ಬಿಡಿತು. ಅವಾಗ ಏನಾಯ್ತು ಅಂತಂದ್ರೆ ಇನ್ನು 4 ಸಾರಿ ಕುಡಿತಕ್ಕಂತಹ ಸಮಯದ ಯೋಚನೆಗಳು ಅಲ್ಲಿಗೆ ಬಿದ್ದು ಹೋಗ್ತವೆ. ಈಗ 2 ಸಾರಿ ಬರ್ತಾವ. ಈ 2 ಸಾರಿ ಬಂದಿರತಕ್ಕಂತಹದ್ದನ್ನ ಇನ್ನೂ ಸ್ವಲ್ಪ ನಾವು ಯೋಚನೆ ಮಾಡಿದ್ವಿ ಅಂತಂದ್ರೆ ಅದನ್ನ ನಾವು ಒಂದಕ್ಕೆ ತರಬಹುದು. 1 ಸಾರಿ ಕುಡಿದ್ರೆ ಸಾಕು ಅಂತ ಹೇಳ್ಬಿಟ್ಟು. ಯಾವಾಗ ನೀವು ಒಂದೇ ಸಾರಿ ಟೀ ಕುಡಿಯಕ್ಕೆ ಕಾಫಿ ಕುಡಿಯಕ್ಕೆ ಅಭ್ಯಾಸ ಮಾಡಿದ್ರಿ ಅಂತಂದ್ರೆ ಅವಾಗ ಆ ಕಾಫಿಯ ಡಿಸೈರ್ಸ್ ಬೀಜ ಏನದಲ್ಲ ಅದು ಸಹಜವಾಗಿ ತಾನೇ ಅದರ ಸತ್ವವನ್ನ ಕಡಿಮೆ ಆಗ್ತಾ ಬರುತ್ತೆ ಅಂತಂತಾರೆ ಅವರು. ಅದಕ್ಕ ಎಷ್ಟು ನಾವು ಹೊರಗಡೆಗೆ ಪ್ರೋತ್ಸಾಹ ಕೊಡ್ತೀವಿ ಅಷ್ಟದು ವೃದ್ಧಿ ಆಗ್ತಾ ಹೋಗ್ತದೆ. ಯಾವಾಗ ನಾವು ಅದಕ್ಕೆ ಪ್ರೋತ್ಸಾಹ ಕೊಡದೆ ಹೋದಿವಿ ಅಂತಂದ್ರೆ ಅವಾಗ ನ್ಯಾಚುರಲ್ ಆಗಿ ಅದೇನಾಗುತ್ತೆ ಅದು. ಸೊ
ವೃದ್ಧಿ ಆಗದಂತೆ ಮಣ್ಣಲ್ಲೇ ನಾಶ ಆಗಿಬಿಡ್ತದೆ. ಹೆಂಗ ಬೀಜ ಭೂಮಿಗೆ ಹಾಕ್ತಿವಿ, ಭೂಮಿಗೆ ಹಾಕಿದಾಗ ಈ ಕೆಲವೊಂದು ಮಳೆಗಳು ಬರ್ತಾವ. ನಿಮಗೆ ರೈತರಾಗಿದ್ರೆ ಗೊತ್ತಿರ್ತದೆ, ಈ ಒಂದು ಅಷ್ಟಮಳೆ, ಚಿತ್ತ, ಸ್ವಾತಿ, ವಿಶಾಖ, ಅನುರಾಧ ಎಲ್ಲ ಮಳೆಗಳ ಹೆಸರುಗಳಿದಾವ. ಈಗ ಹಸ್ತಮಳೆಯಲ್ಲಿ ಬೀಜವನ್ನು ಹಾಕಿದ್ನಂತ ಇಟ್ಕೋ, ಆದ್ರೆ ಅವನು ಇನ್ನೂ ನಾಟಿದ್ದಿಲ್ಲ. ಅದು ಹಸ್ತಮಳೆ ಅಂದ್ರೆ ಅವು 13 ದಿವಸ 12 ದಿವಸ ಹಿಂಗೆಲ್ಲ ಪೀರಿಯಡ್ ಇರ್ತಾವ, ಟೈಮ್ ಇರ್ತಾವ. ಕೊನೆ ಮೂಮೆಂಟ್ ಅಲ್ಲಿ ಹಸ್ತಮಳೆಯಲ್ಲಿ ನೀನ್ ಬೀಜವನ್ನು ಹಾಕಿದ್ದಿ, ಅದು 2 ದಿನ ಆಗಿತ್ತು. ಅದು ಒಳಗಡೆಗೆ ಇನ್ನು ಭೂಮಿ ಒಳಗಡೆಗೆನೆ ಮೊಳಕೆ ಹೊಡೆದ, ಹೊರಗಡೆ ಬಂದಿಲ್ಲ. ಆದ್ರೆ ಅಷ್ಟರೊಳಗಡೆಗೆ ಚಿತ್ತ ಮಳೆ ಬಂದ್ಬಿಡಿತು. ಆ ಚಿತ್ತ ಮಳೆ ಅಂದ್ರೆ ತುಂಬಾ ಬಿರುಸಿಂದು, ಅಂದ್ರೆ ತುಂಬಾ ಸ್ಟ್ರಾಂಗ್ ಆಗಿರ್ತಕ್ಕಂಥದ್ದು. ಅದು ಮೇಲಿನ ಮಣ್ಣನ್ನ ಅದು ಗಟ್ಟಿ ಮಾಡಿ ಬಿಡ್ತದೆ. ಅದು ಅವಾಗ ಅದು ಬೀಜ ಏನಾಗುತ್ತೆ, ಆ ಮಣ್ಣನ್ನ ಬೇಧಿಸ್ಕೊಂಡು ಬರಕ್ಕಾಗಲ್ಲ. ಅದು 2 ದಿವಸ 3 ದಿವಸ ಹಾಗೆ ಅದು ಗಟ್ಟಿಯಾಗಿ ಹೊರಗಡೆ ಏನನ್ನ ಗಾಳಿ ಆಡದಂಗೆ ಹೊರಗಡೆ ಒಳಗಡೆ ಇರತಕ್ಕಂಥದ್ದನ್ನ ಹೊರಗಡೆ ಬರದಂಗೆ ಹಿಡಿತದೆ. ಅದು ಆ ಮಳೆಯ ಗುಣ. ಅಂದ್ರೆ ಎಲ್ಲಾ ಭೂಮಿಗಳಲ್ಲ, ಕೆಲವೊಂದು ಭೂಮಿಗಳಲ್ಲಿ ಆಗುತ್ತೆ ಅದು. ಅವಾಗ ಏನಾಗುತ್ತೆ, ಆ ಮೊಳಕೆ ಒಳಗಡೆಗೆ ಬೀಜ ಆಗಿದ್ರೂ ಕೂಡ ಹೊರಗಡೆ ಬರದಂತೆ ಆಗಿ ಅದು ಒಳಗಡೆಗೆ ನಾಶ ಆಗಿಬಿಡ್ತದ. ಅದೇ ರೀತಿಯಾಗಿ ನಾವು ಕೂಡ ಏನ್ ಮಾಡ್ಬೇಕು ಅಂತಂದ್ರೆ, ಡಿಸೈರ್ಸ್ ಎಷ್ಟಾದರೂ ಇರಲಿ, ಆ ಡಿಸೈರ್ಸ್ ಹೊರಗಡೆಗೆ ಕಾರ್ಯರೂಪದಲ್ಲಿ ಬಂದಾಗ್ಲೇನೆ ಅದು ವೃದ್ಧಿ ಆಗ್ತಕ್ಕಂಥದ್ದು. ಅದಕ್ಕೆ ನಾವೇನ್ ಮಾಡ್ತಾ ಬರ್ಬೇಕಂದ್ರೆ, ಕಾರ್ಯವನ್ನ ನಿಧಾನವಾಗಿ ಡಿಸೈರ್ಸ್ ಅನ್ನ ಪುಷ್ಟಿಗೊಳಿಸುವಂತಹ ಕಾರ್ಯವನ್ನು ನಾವು ಕಟ್ ಮಾಡ್ತಾ ಬರಬೇಕು. ತಾಭ್ಯಾಂ ಪ್ರವರ್ಧಮಾನ ಸ ಸೂತೆ ಸಂಸ್ಕೃತಿಂ ಆತ್ಮನಃ. ತಾಭ್ಯಾಂ ಪ್ರವರ್ಧಮಾನ ಸ ಅಂದ್ರೆ ಈ ವಿಷಯ ಚಿಂತನೆ 3ನ್ನ ಹೇಳಿದ್ರು. ಒಂದು ಬೀಜ, ಆ ಬೀಜಕ್ಕೆ ಅನುಗುಣವಾಗಿರ್ತಕ್ಕಂಥ ಯೋಚನೆಗೆ ಅನುಗುಣವಾಗಿರ್ತಕ್ಕಂತಹ ಕಾರ್ಯ. ಇವೇ ಏನ್ ಮಾಡ್ತವೆ ಅಂತಂದ್ರೆ, ಸಂಸ್ಕೃತಿ ಆತ್ಮನಃ, ಸಂಸಾರ ಅಂತಕ್ಕಂಥದ್ದನ್ನ ಇವು ವೃದ್ಧಿ ಮಾಡ್ತವೆ ಮತ್ತೆ ಮತ್ತೆ ಮತ್ತೆ. ತ್ರಯಾಣಾಂ ಚ, ತ್ರಯಾಣ ಅಂದ್ರೆ ಇವು 3 ಅವಸ್ಥೆಗಳು ಅಂತ. ಒಂದು ಬೀಜ ರೂಪದಲ್ಲಿರ್ತಕ್ಕಂಥದ್ದು, ಯೋಚನಾ ರೂಪದಲ್ಲಿರ್ತಕ್ಕಂಥದ್ದು, ಆ ಯೋಚನೆಯನ್ನ ಅನುಷ್ಠಾನಗೊಳಿಸ್ತಕ್ಕಂತಹ ಕಾರ್ಯ. ಈ 3 ಪ್ರಕ್ರಿಯೆ, ಈ 3 ಪ್ರಕ್ರಿಯೆಗಳನ್ನ ತ್ರಯಾಣಂಚ ಕ್ಷಯೋಪಾಯ ಸರ್ವಾವಸ್ಥಾಸು ಸರ್ವದಾ ಅಂದ್ರೆ 3 ಅವಸ್ಥೆಗಳಲ್ಲಿ ಇದನ್ನ ಕ್ಷಯ ಮಾಡತಕ್ಕಂತಹ ಏನ್ ಮಾಡ್ಬೇಕು ಅಂತಂದ್ರೆ, ನಾವು ನಿಯಂತ್ರಿಸುತ್ತಾ ಬರಬೇಕು. ಅದಕ್ಕೆ ಇದನ್ನ ಏನಂತಂದ್ರೆ, ಸೊ ಗೀತೆಯಲ್ಲಿ ತಿತಿಕ್ಷಾ ಅಂತ ಕರೆದ್ರು. ತಿತಿಕ್ಷಾ ಅಂತಂದ್ರೆ ಸ್ವಲ್ಪ ಸಹಿಸ್ಕೊಳ್ಳೋದನ್ನ ಕಲಿಬೇಕು. ಹೆಂಗ ನಾವು ಸ್ಕೂಲಲ್ಲಿ ಕುಂತ್ಕೊಂಡಿರ್ತೀವಿ, ಹೊರಗಡೆ ಯಾವುದೋ ಗೇಮ್ ನಡೀತಿರ್ತದೆ, ಮನಸ್ಸು ಆ ಕಡೆ ಗೇಮಿನ ಕಡೆಗೆ, ಆಟದ ಕಡೆಗೆ ಓಡ್ಬೇಕಂತ ಅನಿಸ್ತಿರ್ತದೆ. ಆದ್ರೆ ನಾನು ಫಸ್ಟ್ ಕ್ಲಾಸ್ ಬರಬೇಕು ಅಂತಕ್ಕಂಥದ್ದು ಸಂಕಲ್ಪ ಮಾಡಿರ್ತಕ್ಕಂಥದ್ದು ಮತ್ತೆ ಮತ್ತೆ ನೆನಪು ಮಾಡಿಕೊಂಡಂತಂದ್ರೆ, ಅದು ಆಟದ ಕಡೆಗೆ ಹೋಗ್ತಕ್ಕಂತಹ ಇಚ್ಛೆ ಎಷ್ಟೇ ಬಲವಾಗಿದ್ರು ಕೂಡ ಈ ಫಸ್ಟ್ ಸ್ಟ್ಯಾಂಡರ್ಡ್ ಬರಬೇಕು ಅಂತಕ್ಕಂಥದ್ದು ಏನು ಒಂದು ಸಂಕಲ್ಪ ದೃಢವಾಗುತ್ತಾ ಬರ್ತದ, ಅವಾಗ ಏನಾಗುತ್ತೆ ಅಂದ್ರೆ ಆಟದ ಕಡೆ ಹೋಗ್ತಕ್ಕಂತಹ ಯೋಚನೆಗಳ ಬಲ ಸಹಿಸ್ಕೊಳ್ತಕ್ಕಂತಹ ಶಕ್ತಿ ಬರುತ್ತೆ. ಇದನ್ನ ಕ್ಷಯೋಪಾಯ, ಇದು ನಾಶ ಮಾಡತಕ್ಕಂತಹ ಉಪಾಯ. ಯಾವಾಗ ಸರ್ವ ಅವಸ್ಥಾಸು ಸರ್ವದ 3 ಅವಸ್ಥೆಗಳಲ್ಲಿ ಸುಮ್ಮನೆ ಕೂತ್ಕೊಂಡಿರ್ತೀವಿ, ಯಾವುದೋ ಗೊತ್ತಾಗದಂತೆ ಒಂದು ಥಾಟ್ಸ್ ಬರುತ್ತೆ, ಥೈಲ್ಯಾಂಡ್ಗೆ ಹೋಗ್ಬೇಕಂತ. ನನಗೆ, ನಿಮ್ಗಲ್ಲ, ಥೈಲ್ಯಾಂಡ್ಗೆ ಹೋಗ್ಬೇಕಂತ ಒಂದು ಥಾಟ್ಸ್ ಬಂತು. ಓ ಹೌದು, ಥೈಲ್ಯಾಂಡ್ಗೆ ಹೋಗ್ಬೇಕು ಅಂತೇಳಿ ಮತ್ತೆ 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 ಅದನ್ನು ಯೋಚನೆ ಮಾಡಕ್ಕಂತ ಕೂತ್ಕೊಂಡೆ ಅಂತಂದ್ರೆ, ಆವಾಗ ಆ ಥೈಲ್ಯಾಂಡ್ ಬಯಕೆ ಏನ್ ಮಾಡುತ್ತೆ ಅಂದ್ರೆ ಮತ್ತೆ ವೃದ್ಧಿ ಆಗ್ತಾ ಹೋಗ್ತದ.
ಅವಾಗ ಏನ್ ಮಾಡ್ಬೇಕು ಅಂತಂದ್ರೆ ಮತ್ತೆ ಏನಯ್ಯ ನೀನು ಆಗ್ಲೇ ಹೋಗಿದ್ಯಲ್ವಾ, ನೋಡಿದ್ಯಲ್ವಾ, ಇನ್ನೇನ್ ನೋಡ್ತೀಯ, ಮತ್ತೆ ಅದೇ ಕಲ್ಲು, ಅದೇ ಮಣ್ಣು, ಅದೇ ಸಿಮೆಂಟ್ ಅಲ್ವಾ, ಅದೇ ಜನ ಅಲ್ವಾ ಅಂತ ಹೀಗೆ ನಾವೇನ್ ಮಾಡ್ಬೇಕು ಅದಕ್ಕ ಆ ಡಿಸೈರ್ಸ್ಗೆ ತಿಳುವಳಿಕೆಯಿಂದ ಅದನ್ನ ಶಮನ ಮಾಡತಕ್ಕಂತಹ ಒಂದು ಥಾಟ್ಸ್ ಅನ್ನ ಕೊಡ್ಬೇಕು. ಇದು ಡಿಸೈರ್ನ ನಾಶ ಮಾಡ್ತಕ್ಕಂಥ, ನಾಶ ಅಂತಂದ್ರೆ ಅದರ ಅಪೇಕ್ಷೆಯನ್ನ ಕ್ಷೀಣಿಸುವಂತಹ ಒಂದು ಪ್ರಕ್ರಿಯೆ ಕ್ಷಯ ಉಪಾಯ. ನಾವೆಲ್ಲರೂ ಕೂಡ ಮನುಷ್ಯರು, ಮನುಷ್ಯ ಸಹಜ ಸ್ವಭಾವವಾಗಿರ್ತಕ್ಕಂತಹ ಎಲ್ಲರ ಹತ್ರನು ಕೂಡ ಡಿಸೈರ್ಸ್ ಇದಾವೆ. ಅಯ್ಯೋ ನನ್ನ ಹತ್ರ ಜಾಸ್ತಿ ಇದಾವ, ನಿಮ್ಮ ಹತ್ರ ಕಡಿಮೆ ಇದಾವ, ಹಾಗೇನಿಲ್ಲ. ಅವಕಾಶ ಸಿಕ್ಕಾಗ ನಮ್ಮ ಡಿಸೈರ್ಸ್ಗಳು ಅಭಿವ್ಯಕ್ತಿ ಆಗುತ್ತವ, ಅವಕಾಶ ಇಲ್ಲದೆ ಇದ್ದಾಗ ಒಳಗಡೆ ಇರ್ತಾವ ಅಷ್ಟೇನೆ. ಎಲ್ಲರೂ ಮನುಷ್ಯ ಅಂದ್ಮೇಲೆ ಎಲ್ಲರಿಗೂ ಸೇಮೆ. ಅದಕ್ಕೇನಂತಂದ್ರೆ ಆ ಡಿಸೈರ್ಸ್ ಅನ್ನ ಫುಲ್ಫಿಲ್ಮೆಂಟ್ ಮಾಡಕ್ಕೆ ಕೆಲವೊಬ್ಬರಿಗೆ ಅನುಕೂಲಕರವಾಗಿರ್ತಕ್ಕಂಥ ವಾತಾವರಣ ಇರ್ತದೆ, ಕೆಲವೊಬ್ಬರಿಗೆ ಇರೋದಿಲ್ಲ, ಅಷ್ಟೇ ವ್ಯತ್ಯಾಸ. ಹೋಗ್ಲಿ ಅನುಕೂಲ ಇತ್ತು ಅಂತಂದ್ರೆ ಏನು ಡಿಸೈರ್ಸ್ ಕಂಪ್ಲೀಟ್ ಆಗುತ್ತೆ ಅಂತಂದ್ರೆ ಇಲ್ಲ, ಇನ್ನ ಮುಂದಿನ ಡಿಸೈರ್ಸ್ ಬರ್ತದೆ. ಸೊ ಹಾಗಾಗಿ ಮನುಷ್ಯರಂದ ಮೇಲೆ ಎಲ್ಲರಿಗೂ ಕಾಮನ್ ಆಗಿ ಡಿಸೈರ್ಸ್ ಇದ್ದೇ ಇರ್ತವೆ. ನಾವೆಲ್ಲರೂ ಮಾಡ್ಬೇಕಾಗಿರ್ತಕ್ಕಂಥದ್ದು ಏನಂತಂದ್ರೆ ಈಗೊಂದು ಹಂತಕ್ಕೆ ಬಂದಿದ್ದೀವಿ ನಾವು. ಈಗ ಮತ್ತೆ ಪುನಃ ಇನ್ನೊಂದು ಮದುವೆ ಮಾಡಿಕೊಂಡಾಗ್ಲಿ, ಇಲ್ಲ ಇನ್ನೇನೋ ಒಂದು ಮಾಡೋದಾಗ್ಲಿ, ಇನ್ನೇನೋ ಮತ್ತೆ ಮಾಡೋದಾಗ್ಲಿ ಸಾಧ್ಯ ಇರೋದಿಲ್ಲ. ಇನ್ನೇನೋ ಒಂದು ಹೊಸ ಸಂಸಾರ, ಇನ್ನೊಂದು ಹೊಸ ಯಾವುದನ್ನ ಸಾಧ್ಯ ಇರೋದಿಲ್ಲ. ಈಗ ಏನನ್ನ ಸಂಪಾದನೆ ಮಾಡಿದ್ದೆವು ಆ ಸಂಪಾದನೆಯಲ್ಲಿ ಸುಖವಾಗಿರ್ಬೇಕು ಅನ್ನುವಂತಹ ಪ್ರಕ್ರಿಯೆಯನ್ನ ಮನಸ್ಸಿಗೆ ತಿಳಿಸ್ತಾ ಬಂದು ಇರುವ ವ್ಯವಸ್ಥೆ ಒಳಗಡೆಗೆ ಸಂತೋಷವಾಗಿ ಹೇಗಿರ್ಬೋದು ಅಂತಕ್ಕಂಥದ್ದನ್ನ ಈ ಹೊಸ ಥಾಟ್ಸ್ ಅನ್ನ ಅದಕ್ಕೆ ಅದು ಹಾಕ್ತಾ ಬರ್ಬೇಕಾದ್ರೆ ಯಾವಾಗ ಇದನ್ನ ಹಾಕ್ತಾ ಬರ್ತೀವಿ ಅವಾಗ ಏನಾಗ್ತಾ ಬರ್ತಂತಂದ್ರೆ ಅವಾಗ ಆ ಡಿಸೈರ್ಸು ಸ್ಲೋಲಿ ಅದು ತನ್ನ ಬಲವನ್ನ ಕಡಿಮೆ ಮಾಡಿಕೊಳ್ತಾ ಬರ್ತದೆ. ಪ್ರವರ್ಧಮಾನ ಅಂದ್ರೆ ಬೆಳೆತ ಬರಂಗಿಲ್ಲ, ಅದು ಪ್ರವರ್ಧಮಾನಕ್ಕೆ ಬರಂಗಿಲ್ಲ, ಸ್ಲೋ ಡೌನ್ ಆಗ್ತಾ ಬರ್ತದೆ. ಅದು ಯಾವಾಗ ಸರ್ವ ಅವಸ್ಥಾಸು ಕಾರ್ಯ ಮಾಡುವಾಗ, ಈಗ ಒಮ್ಮೊಮ್ಮೆ ಕೆಲವೊಂದು ಅನಿವಾರ್ಯ ಇರ್ತದೆ, ಮಾಡ್ಬೇಕಾಗತ್ತೆ, ಅವಾಗ ಮಾಡಿಬಿಡ್ಬೇಕು. ಎಲ್ಲವನ್ನ ನಾವು ತಿತಿಕ್ಷೆ ಮಾಡಕ್ ಬರಂಗಿಲ್ಲ. ಆ ಮನಸ್ಸು ಒಂಥರ ಮಗು ಇದ್ದಂಗ. ಹಾಗೆ ಎಲ್ಲದನ್ನ ಶ್ರಮ ಮಾಡಕ್ ಹೋಗ್ಬಿಟ್ಟು ಅಂತಂದ್ರೆ ಅದು ರಿವರ್ಸ್ ಆಗಿಬಿಡ್ತದೆ, ಅದು ಮತ್ತೆ ತುಂಬಾ ಎಂಜೈಟ್ ಆಗಿಬಿಡ್ತದೆ. ಅದು ಹಾಗೇನು ಹೋಗ್ಬಾರ್ದು, ಅದು ತುಂಬಾ ಸ್ಟ್ರಾಂಗ್ ಇರ್ತದೆ, ಅದು ತಿಂದ ಹಾಕಿಬಿಡ್ತದ. ಅದಕ್ಕೆ ಏನ್ ಮಾಡ್ಬೇಕಂತಂದ್ರೆ ಕಟ್ ಮಾಡ್ತಾ ಬರ್ಬೇಕು. ಕಟ್ ಮಾಡ್ತಾ ಬಂದು ಅವಾಗ ನಿಧಾನವಾಗಿ ಅದರದ್ದು ಯೋಚನೆಗಳು ಕಡಿಮೆ ಆಗ್ತಾ ಬರ್ತವೆ. ಯಾವಾಗ ಅದರದ್ದು ಯೋಚನೆಗಳು ಕಡಿಮೆ ಆಗ್ತಾ ಬರ್ತವೆ, ಮೊದಲು ಕಾರ್ಯ ಮಾಡೋದು ನಿಲ್ಲಿಸ್ಬೇಕು. ಎರಡನೇ ಸ್ತರದಲ್ಲಿ ಅದರ ಬಗ್ಗೆ ಯೋಚನೆ ಮಾಡೋದು ನಿಲ್ಲಿಸ್ಬೇಕು. ಮೂರನೇ ಸ್ತರದಲ್ಲಿ ಆ ಡಿಸೈರ್ಸು ಪ್ರಬುದ್ಧಿ ಅಂದ್ರೆ ಅದು ಪ್ರವರ್ಧಮಾನಕ್ಕೆ ಬರದಂಗಾಗುತ್ತೆ. ಇದನ್ನ ಅವ್ರು ಏನಂತ ಕರೀತಾರೆ ಅಂದ್ರೆ ಕ್ಷಯ ಉಪಾಯ ಅಂತ ಕರೀತಾರೆ. ಈ ಕ್ಷಯ ಉಪಾಯವನ್ನ ಮಾಡ್ತಾ ಸರ್ವತಃ ಸರ್ವಂ ಬ್ರಹ್ಮಂ ಆತ್ಮಾನ ಲೋಕನೈಹಿ, ಯಾವಾಗಲೂ ಕೂಡ ಎಲ್ಲಾ ಅವಸ್ಥೆಗಳಲ್ಲಿ ಕೂಡ ಸರ್ವಶಕ್ತನಾಗಿರ್ತಕ್ಕಂತಹ ನಾನು ಬ್ರಹ್ಮಸ್ವರೂಪನೇ, ಆತ್ಮಸ್ವರೂಪನೇ, ನನಗಂತ ಶಾಶ್ವತವಾಗಿರ್ತಕ್ಕಂಥ ಆ ಡಿಸೈರ್ಸ್ ಅದನ್ನ ನಾವು ಫುಲ್ಫಿಲ್ಮೆಂಟ್ ಮಾಡಕ್ ಹೋಗೋಣ. ಈ ಡಿಸೈರ್ಸ್ ಬೇಡ, ಇದು ಟೆಂಪ್ರವರಿ ಆಗಿರ್ತಕ್ಕಂಥದ್ದು ಬೇಡ. ಹೆಂಗ ನಾವು ಹಸಿವಾಗಿತ್ತಂದ್ರೂ ಕೂಡ ಅಲ್ಲಿ ಫುಟ್ಪಾತ್ ಅಲ್ಲಿ ತುಂಬಾ ಗಲೀಜಾಗಿರ್ತಕ್ಕಂಥದ್ದನ್ನ ನಾವ್ ಹೆಂಗ ತಿನ್ನಕ್ ಹೋಗೋದಿಲ್ವೋ, ಯಾಕಂದ್ರೆ ಅದಕ್ಕಿಂತ ಹೆಚ್ಚು ನಮಗೆ ಆರೋಗ್ಯ ನಾಲೆಡ್ಜ್ ಇರೋದ್ರಿಂದ ತಾತ್ಕಾಲಿಕವಾಗಿರ್ತಕ್ಕಂಥ ಹಸಿವನ್ನ ನೀಗಿಸ್ಕೊಳ್ಳಕ್ಕೆ, ಆರೋಗ್ಯವನ್ನ ಕೆಡಿಸಿಕೊಳ್ಳೋಷ್ಟು ಮಟ್ಟಿಗೆ ನಾವು ವೀಕ್ ಇರೋದಿಲ್ಲ, ಸ್ಟ್ರಾಂಗ್ ಆಗಿರ್ತೀವಿ. ಯಾಕಂತಂದ್ರೆ
ಉತ್ತಮವಾಗಿರ್ತಕ್ಕಂಥ ಆಹಾರವನ್ನ ಮತ್ತೆ ಅದರ ಪರಿಣಾಮವನ್ನು ನಮಗೆ ಗೊತ್ತಿರೋದ್ರಿಂದ ಈ ಫುಟ್ಪಾತ್ ಅಲ್ಲಿ ಸಿಗತಕ್ಕಂಥದ್ದು ಮತ್ತೆ ಅದರ ಪರಿಣಾಮ ನಮ್ಮ ಮೇಲೆ ಏನಾಗುತ್ತೆ ಅಂತಕ್ಕಂಥದ್ದು ಗೊತ್ತಿರೋದ್ರಿಂದ ಹೆಂಗ ಆ ಸಮಯದಲ್ಲಿ ಆ ಹಸಿವನ್ನ ತಡಿತೀವೋ ಆ ರೀತಿಯಾಗಿ ಅವಾಗ ಈ ನಮ್ಮ ಮಹತ್ತರವಾಗಿರ್ತಕ್ಕಂಥ ಆತ್ಮತತ್ವದ ಕಡೆಗೆ ಮನಸ್ಸು ಚಾಸ್ತಾ ಇರಬೇಕು. ಅವಾಗ ಸದ್ಭಾವ ವಾಸನಾ ದಾಢ್ಯಾತ್ ತತ್ರಯಂ ಲಯಂ ಅಶ್ನುತೆ. ಹೀಗೆ ಯಾವಾಗ ಮನುಷ್ಯ ಪ್ರಾಕ್ಟೀಸ್ ಮಾಡ್ತಾ ಬರ್ತಾನೆ, ಆ ಪ್ರಾಕ್ಟೀಸಿನ ಫಲದಿಂದ ನಿಧಾನವಾಗಿ ತತ್ರಯಂ, ಈ 3 ಚೈನು, ಬೀಜಕ್ಕೆ ಅನುಗುಣವಾಗಿರ್ತಕ್ಕಂತಹ ಯೋಚನೆಗೆ ಅನುಗುಣವಾಗಿರ್ತಕ್ಕಂತಹ ಕಾರ್ಯ, ಲಯಂ ಅಶ್ನುತೆ, ಇದು ಶಾಶ್ವತವಾಗಿ ನಾವು ಜೀವನದಲ್ಲಿ ಸಾಧಿಸ್ತಾ ಬಂದ್ವಿ ಅಂತಂದ್ರೆ ಇದು ಶಾಶ್ವತವಾಗಿ ನಾಶ ಆಗುತ್ತೆ. ಇದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಯಾವುದು ಅಸಾಧ್ಯ ಇಲ್ಲ, ಸಾಧ್ಯತೆ ಇದೆ, ಆದರೆ ನಿರಂತರವಾದ ನಿರಂತರ ಅಭ್ಯಾಸ ಅಂತ, ನಿರಂತರವಾದ ಅಭ್ಯಾಸ ಇರಬೇಕು. ಇವತ್ತೊಂದು ವಿವೇಕ ಚೂಡಮಣಿ ಪಾಠ ಮಾಡ್ಬೇಕಂತಂದ್ರೆ ಇದರಿಂದ ಅನೇಕ ವರ್ಷಗಳ ಕಾಲ ಅಧ್ಯಯನ ಇರ್ತದ, ಮತ್ತೆ ಅನೇಕ ತರದ ಅನುಭವ ಆಗಿರ್ತದ. ಆಗ ನಾವು ಕೂತ್ಕೊಂಡು ಇದನ್ನ ಪಾಠ ಡಿಸ್ಕಸ್ ಮಾಡಕ್ ಬರ್ತದೆ. ಇದು ಒಂದು ದಿವಸ, ಒಂದು ವರ್ಷದ್ದಲ್ಲ, ಸುಮಾರು ಒಂದು 20 ವರ್ಷದ ಪ್ರಯೋಗ ಇರ್ತದ. ಹೀಗೆ ಮನುಷ್ಯ ಸಾಧಿಸ್ತಾ ಬಂದಂತಂದ್ರೆ ಖಂಡಿತವಾಗಲೂ ಕೂಡ ಈ ವಾಸನೆಗಳನ್ನ ಸಮೂಲಾಗ್ರವಾಗಿ ನಿರ್ನಾಮ ಮಾಡಬಹುದು. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.